ಹಲೋ ಮೆಂಬರ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತು ನಾವು AI ಎಸೆನ್ಷಿಯಲ್ನ ಡೇ 6, ಪ್ರಾಂಪ್ಟ್ ಇಂಜಿನಿಯರಿಂಗ್ನ ಡೇ 3 ಇದ್ದೇವೆ. ಈಗ ಬರ್ತಾ ಇರೋ ಕಾನ್ಸೆಪ್ಟು ನೋಡಲಿಕ್ಕೆ ಬಹಳ ಚಿಕ್ಕದು ಅಂತ ಅನಿಸ್ಬಹುದು, ಆದರೆ ಇದನ್ನು ಹೇಗೆ ಯೂಸ್ ಮಾಡ್ಕೊಳ್ತೀರಿ ಅನ್ನೋದು ನಿಮ್ಮ ಕ್ರಿಯೇಟಿವಿಟಿಗೆ ಬಿಟ್ಟಿರೋದು. ಇದಕ್ಕೆ ಬೇರೆ ಬೇರೆ ಹೆಸರಿಂದ ಸಹ ಕರೀತಾರೆ ನೋಡಿ. ಮೇನ್ ಥೀಮ್ ಇಷ್ಟೇ: ಡೋಂಟ್ ಜಸ್ಟ್ ಟೆಲ್ AI ವಾಟ್ ಯು ವಾಂಟ್, ಶೋ ಇಟ್. ಅಂದರೆ AI ನಮಗೇನು ಬೇಕು ಅಂತ ಬರೀ ಹೇಳೋದಲ್ಲ, ತೋರಿಸೋದು, ಎಕ್ಸಾಂಪಲ್ ಕೊಡೋದು ಬಹಳ ಇಂಪಾರ್ಟೆಂಟ್. ಸಮ್ಟೈಮ್ಸ್ AI ಅಂಡರ್ಸ್ಟ್ಯಾಂಡ್ ಇನ್ಸ್ಟ್ರಕ್ಷನ್ಸ್, ಸಮ್ಟೈಮ್ಸ್ ಇಟ್ ಅಂಡರ್ಸ್ಟ್ಯಾಂಡ್ಸ್ ಎಕ್ಸಾಂಪಲ್ಸ್ ಇವನ್ ಬೆಟರ್. ಗೊತ್ತಾಗ್ತಾ ಇದೆಯಾ? ನನಗೆ ಒಂದು ಪ್ರಶ್ನೆಗೆ ಉತ್ತರ ಬೇಕು, ಅಥವಾ ನನಗೆ ಒಂದು ಕಂಟೆಂಟ್ ಕೋಟ್ ಬೇಕು ಈಗ ಅಂತ ನೀವು ಕೊಡ್ಬೋದು. ಇನ್ಸ್ಟ್ರಕ್ಷನನ್ನು AI ಚೆನ್ನಾಗಿ ಅರ್ಥ ಮಾಡ್ಕೊಳ್ಳುತ್ತೆ. ಆದರೆ ಅದರ ಜೊತೆ ಒಂದು ಎಕ್ಸಾಂಪಲ್ ಕೊಟ್ಟರೆ ಇನ್ನೂ ಬಹಳ ಚೆನ್ನಾಗಿ ನಿಮಗೆ ರೆಸ್ಪಾನ್ಸ್ ಬರುತ್ತೆ. ಇದರಲ್ಲಿ 3 ಥರ ಬರುತ್ತೆ: 0 ಶಾಟ್, 1 ಶಾಟ್, ಫ್ಯೂ ಶಾಟ್ ಪ್ರಾಂಪ್ಟಿಂಗ್ ಅಂತ. 0 ಶಾಟ್ ಅಂತಂದರೆ ಏನು ಎಕ್ಸಾಂಪಲ್ ಕೊಡದೆ ಸುಮ್ಮನೆ ಈಗ AI ಓಪನ್ ಮಾಡಿ ರೈಟ್ ಅ ಮೋಟಿವೇಶ್ನಲ್ ಕೋಟ್ ಅಂತ ಬರೆದ್ರಿ, ಏನೋ ಒಂದು ಕೋಟ್ ಬಂತು, ಓಕೆನಾ? ಅದು 0 ಶಾಟ್, ಯಾವುದೇ ಎಕ್ಸಾಂಪಲ್ ಕೊಡಲಿಲ್ಲ. 1 ಶಾಟ್ ಪ್ರಾಂಪ್ಟಿಂಗ್ ಅಂತಂದರೆ ಒಂದು ಎಕ್ಸಾಂಪಲ್ ಕೊಡ್ತೀರಿ: ಸಕ್ಸಸ್ ಕಮ್ಸ್ ಫ್ರಾಮ್ ಡಿಸಿಪ್ಲೀನ್, ರೈಟ್ ಅನದರ್ ಸಿಮಿಲರ್ ಕೋಟ್. ಗೊತ್ತಾಗ್ತಾ ಇದೆಯಾ? ಮೇಲ್ಗಡೆ ಒಂದು ಎಕ್ಸಾಂಪಲ್ ಇದೆ, ಕೆಳಗಡೆ ಎಕ್ಸಾಂಪಲ್ ಇಟ್ಕೊಂಡು ರೈಟ್ ಅನದರ್ ಸಿಮಿಲರ್ ಕೋಟ್. ಇದು 1 ಶಾಟ್ ಪ್ರಾಂಪ್ಟಿಂಗು. ಇನ್ನು ಫ್ಯೂ ಶಾಟ್ ಪ್ರಾಂಪ್ಟಿಂಗ್ ಅಂತಂದರೆ ಮಲ್ಟಿಪಲ್ ಎಕ್ಸಾಂಪಲ್ ಕೊಡೋದು. ಆಗ AI ಇನ್ನೂ ಚೆನ್ನಾಗಿ ಅದನ್ನು ಅರ್ಥ ಮಾಡ್ಕೊಳ್ಳುತ್ತೆ ಎಕ್ಸಾಂಪಲ್ಗಳನ್ನು. ಸಕ್ಸಸ್ ಕಮ್ ಫ್ರಾಮ್ ಡಿಸಿಪ್ಲೀನ್, ಸ್ಮಾಲ್ ಡೈಲಿ ಇಂಪ್ರೂವ್ಮೆಂಟ್ಸ್ ಕ್ರಿಯೇಟ್ ಬಿಗ್ ರಿಸಲ್ಟ್, ಕನ್ಸಿಸ್ಟೆನ್ಸಿ ಬೀಟ್ಸ್ ಮೋಟಿವೇಶನ್. 3 ಎಕ್ಸಾಂಪಲ್ ಕೊಟ್ಟಿದ್ದೀವಿ. ಲಾಸ್ಟಲ್ಲಿ ಜನರೇಟ್ 10 ಸಿಮಿಲರ್ ಕೋಟ್ಸ್. ಗೊತ್ತಾಗ್ತಾ ಇದೆಯಾ? ಏನಿದು ಫ್ಯೂ ಶಾರ್ಟ್ ಪ್ರಾಂಪ್ಟಿಂಗ್. ಬಹಳ ಎಫಿಷಿಯೆಂಟಾಗಿ ನಾವು ಇದನ್ನು ಯೂಸ್ ಮಾಡ್ಕೋಬಹುದು. ಯಾವಾಗ ಇದು ಹೆಚ್ಚು ಯೂಸ್ ಆಗುತ್ತೆ ನೋಡಿ, ಒಂದು ಕಂಟೆಂಟ್ ಕ್ರಿಯೇಷನ್ನಿಗೆ. ನೀವು ಯಾವುದಾದ್ರೂ ಕಂಟೆಂಟ್ ಕ್ರಿಯೇಟರ್ ಆಗಿದ್ದರೆ ಅಥವಾ ಏನಾದರೂ ಕಂಟೆಂಟ್ ಕ್ರಿಯೇಟ್ ಮಾಡಬೇಕು ಅಂತಿದ್ದರೆ, ಮೊದಲೇ ಒಂದು ಸ್ಟೈಲ್ ಇದೆ, ಅದೇ ಸ್ಟೈಲಲ್ಲಿ ಅಥವಾ ಅದನ್ನೇ ಇನ್ಸ್ಪೈರ್ ಆಗಿಟ್ಕೊಂಡು ನೀವು ಇನ್ನೊಂದು ಕಂಟೆಂಟನ್ನು ಕ್ರಿಯೇಟ್ ಮಾಡಬೇಕು. ಎಕ್ಸಾಂಪಲ್ ಕೊಡಿ, ಆ ಒಂದು ಇಮೇಜನ್ನು ಅಲ್ಲಿ ಕೊಡಿ, ಅಥವಾ ಅದರ ಒಂದು ಟೆಕ್ಸ್ಟನ್ನು ಕೊಡಿ. ಜನರೇಟ್ ಸಿಮಿಲರ್ ಇಮೇಜ್ ಅಥವಾ ಜನರೇಟ್ ಸಿಮಿಲರ್ ಟೆಕ್ಸ್ಟ್ ಅಂತ ಕೊಡಿ. ಎಕ್ಸಾಂಪಲ್ ಕೊಟ್ಟಾಗ ಬಹಳ ಬೇಗ ಅರ್ಥ ಮಾಡ್ಕೊಳ್ಳುತ್ತೆ. ಸೋಷಿಯಲ್ ಮೀಡಿಯಾ ಪೋಸ್ಟ್ ಕ್ರಿಯೇಟ್ ಮಾಡಬೇಕಾದ್ರೆ, ಇಮೇಲ್ ಬರಿಬೇಕಾದ್ರೆ, ನೋಟ್ಸ್ ಮಾಡ್ಕೋಬೇಕಾದ್ರೆ, ಸಮ್ಮರಿ, ಯೂಟ್ಯೂಬಿನ ಟೈಟಲ್ಲು, MCQ ಕ್ರಿಯೇಷನ್, ಇದು ಬಹಳ ಇಂಪಾರ್ಟೆಂಟ್. ಅದರಲ್ಲೂ ಎಕ್ಸಾಮ್ ಯಾರ್ಯಾರು ಬರಿತಾ ಇದ್ದೀರಿ, ಕಾಂಪಿಟೇಟಿವ್ ಎಕ್ಸಾಮ್ ತಗೊಳ್ತಾ ಇರೋರು, ಅವರಿಗೆ MCQ ಕ್ರಿಯೇಷನ್ನಿಗೆ ಬಹಳ ಯೂಸ್ಫುಲ್ ಆಗೋದು ಇದು ಫ್ಯೂ ಶಾರ್ಟ್ ಪ್ರಾಂಪ್ಟಿಂಗ್. ಸೊ ವೆನ್ AI ಡಸಂಟ್ ಅಂಡರ್ಸ್ಟ್ಯಾಂಡ್ ಎಕ್ಸಾಕ್ಟ್ಲಿ ವಾಟ್ ಯು ವಾಂಟ್, ಸ್ಟಾಪ್ ಎಕ್ಸ್ಪ್ಲೇನಿಂಗ್ ಆ್ಯಂಡ್ ಸ್ಟಾರ್ಟ್ ಶೋವಿಂಗ್. ಎಕ್ಸ್ಪ್ಲೇನ್ ಜಾಸ್ತಿ ಮಾಡೋದಲ್ಲ, ಒಂದು ಎಕ್ಸಾಂಪಲ್ ಕೊಟ್ಟು ಈ ಥರ ಬೇಕು ನನಗೆ ಅಂತ ಹೇಳ್ಬಿಡೋದು. ಎಕ್ಸಾಂಪಲ್ಸ್ ಆರ್ ಆಫನ್ ದ ಫಾಸ್ಟೆಸ್ಟ್ ವೇ ಟು ಗೆಟ್ ಗ್ರೇಟ್ ರಿಸಲ್ಟ್. ಬಹಳ ಎಫಿಷಿಯೆಂಟ್ ಮೆಥಡ್ ಇದು. ಕಾನ್ಸೆಪ್ಟ್ ಅರ್ಥ ಆಯ್ತಲ್ವಾ? ಚೆನ್ನಾಗಿರೋ ಬೆಟರ್ ರಿಸಲ್ಟ್ ಬೇಕು ಅಂತಂದರೆ, ಮೊದಲೇ ಅದರದ್ದು ಒಂದು ಮಾಡೆಲ್ ಇದೆ ಅಂತಂದರೆ ಡೈರೆಕ್ಟ್ ಆ ಮಾಡೆಲನ್ನು ಕಾಪಿ ಮಾಡಿ, ಇಮೇಜ್, ಟೆಕ್ಸ್ಟ್ ಏನೇ ಇದ್ದರೂ ಅದನ್ನು AI ಕೊಟ್ಟು ಇದೇ ತರಹದ ನನಗೊಂದು ರಿಸಲ್ಟ್ ಬೇಕು, ರೆಸ್ಪಾನ್ಸ್ ಬೇಕು ಅಂತ ಕೇಳಿ. ಇದು ಎಲ್ಲಿ ಯೂಸ್ ಆಗುತ್ತೆ, ಹೇಗೆ ಯೂಸ್ ಆಗುತ್ತೆ, ಸುಮ್ಮನೆ ನಮಗೆ ಯಾಕೆ ಅಂತ ಕೆಲವರು ಕಾಂಪಿಟೇಟಿವ್ ಎಕ್ಸಾಮ್ ಬರೆಯೋರು ಯೋಚನೆ ಮಾಡ್ತಾ ಇರ್ಬೋದು, ಏನು ಯೂಸ್ ಇಲ್ಲ ಅಂತ. ಆದರೆ ನಿಮ್ಮ ಕ್ರಿಯೇಟಿವಿಟಿ ಇಂಪ್ರೂವ್ ಮಾಡ್ಕೋಬೇಕು. ಉದಾಹರಣೆಗೆ ಒಂದು ಎಕ್ಸಾಂಪಲ್ ಕೊಡ್ತೇನೆ. ಈ ವರ್ಷ ಫಿಲಿಮ್ಸಲ್ಲಿ ಡಿಫ್ರೆಂಟ್ ಕೈಂಡ್ ಆಫ್ ಕ್ವಶನ್ಸ್ ಬಂದಿದೆ ಅಲ್ವಾ? ಈಗ ನೀವು ಯಾವುದೋ ಒಂದನ್ನು ಸ್ಟಡಿ ಮಾಡ್ತಾ ಇದ್ದೀರಿ, ಟೆಕ್ಸ್ಟ್ ಬುಕ್ಕನ್ನು ಸ್ಟಡಿ ಮಾಡ್ತಾ ಇರೋ ಟೆಕ್ಸ್ಟ್ ಬುಕ್ಕಿಂದ ನಿಮಗೆ ಈ ವರ್ಷ ಕೇಳಿರೋ ಹೊಸ ಥರ ಕ್ವಶನ್ಗಳು ಬೇಕು. ಅವಾಗ ಏನು ಮಾಡೋದು? ಈ ವರ್ಷ ಪ್ರಿಲಿಮ್ಸ್ನಲ್ಲಿ ಬಂದಿರುವಂಥ ಒಂದು ಕ್ವಶನಿನ ಫಾರ್ಮ್ಯಾಟನ್ನು ಅಥವಾ ಒಂದು ಸ್ಕ್ರೀನ್ಶಾಟನ್ನು ಅಪ್ಲೋಡ್ ಮಾಡಿ ಜೆಮಿನಿಗೆ ಆ ಒಂದು ಕ್ವಶನ್ ಸ್ಕ್ರೀನ್ಶಾಟ್ ಇಮೇಜನ್ನು ಅಪ್ಲೋಡ್ ಮಾಡಬಹುದು. ಅಪ್ಲೋಡ್ ಮಾಡಿ, ನಾನೀಗ ಇಂಥ ಬುಕ್ಕನ್ನು ಓದ್ತಾ ಇದ್ದೇನೆ, ಇಂಥ ಚಾಪ್ಟರನ್ನು ಓದಿದ್ದೇನೆ, ನನಗೆ ಮೇಲ್ಗಡೆ ಕೇಳಿರೋ ಫಾರ್ಮ್ಯಾಟಲ್ಲಿ ಕ್ವಶನ್ ಬೇಕು. ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀರಿ. ಬಹಳ ಎಫೆಕ್ಟಿವ್ ಮೆಥಡ್, ಯೂಸ್ ಮಾಡ್ಕೊಳ್ಳೋದು ನಿಮಗೆ ಬಿಟ್ಟಿತ್ತು. ಸೊ ಇವತ್ತು ಈ ಒಂದು ಕಾನ್ಸೆಪ್ಟನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಎಕ್ಸಾಂಪಲ್ ಕೊಡಿ. ನಾನು ಹೇಳ್ತಾ ಇರೋದು ಕಡಿಮೆ ಆಗ್ತಾ ಇದೆ ಅಲ್ವಾ ಡೈಲಿ, ಯಾಕಂತಂದರೆ ನೀವು ಯೂಸ್ ಮಾಡೋದು ಇನ್ನೂ ಇದೆ. ಅಂದರೆ ನಿಮ್ಮ ಥಿಂಕಿಂಗ್ ಕೆಪಾಸಿಟಿ, ಕ್ರಿಯೇಟಿವಿಟಿಗೆ ಬಿಟ್ಟಿರೋದು ಇನ್ಮೇಲೆಲ್ಲ. ಯಾರು ಹೆಚ್ಚು
ಬೇರೆ ಬೇರೆ ಡೈಮೆನ್ಷನ್ನ ಇಟ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೋ ಅವರಿಗೆ ತುಂಬ ಸೊಲ್ಯೂಷನ್ ಕಾಣಿಸ್ತಾ ಹೋಗುತ್ತೆ ಡೇ ಟು ಡೇ ಲೈಫಲ್ಲಿ. ಏನೋ ಕೇಳೋದು, ವಿಡಿಯೋ ಕೇಳೋದು, ಕೊಟ್ಟಿರೋದನ್ನೇ ಕಾಪಿ ಮಾಡೋದ್ರಿಂದ ಯೂಸ್ ಇಲ್ಲ. ಥಿಂಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.